ಸಣ್ಣ ಕರುಗಳಿದ್ದರೆ ಈ ಟ್ಯಾಂಕಲ್ಲಿ ಹೋಗ್ತಾವ ಅಂದ ಕರುಗಳನ್ನ ಸಣ್ಣ ಹಸುಗಳು ಇರ್ತಾವಲ್ಲ ದೇಶಿ ಹಸುಗಳು ಅವನ್ನ ಈ ಥರ ಟ್ಯಾಂಕಲ್ಲಿ ಮಾಡ್ಕೊತೀವಿ ಸರ್. ಇದು ಮೊನ್ನೆ ಒಂದು 2 ತೀರ್ಕೊಂಡಿದ್ವು. ಇದು ಸ್ವಲ್ಪ ಒಂದೂವರೆ ತಿಂಗಳದ್ದು. ಇದು ಒಂದು ತಿಂಗಳ ಮೇಲೆ ಸ್ವಲ್ಪ ದಿನ ಆಯ್ತೇನೋ, ಸ್ವಲ್ಪ ಡೇಟ್ ಬರೆದಿಟ್ಟಿದ್ದೀನಿ ಸರ್. ಈ ಥರ ಎಲ್ಲ ಸಣ್ಣ ಕರುಗಳಿದ್ದರೆ ಈ ಥರ ಔಟ್ ಆಫ್ ಏರಿಯಾದಲ್ಲಿ ಅಂದರೆ ಹೊರಗಡೆ ಈ ಥರ ಇಲ್ಲಿ ಮಾಡ್ತೀವಿ ಸರ್. ಈ ಥರ ನೋಡ್ಬೋದು ನೀವು. ಇದಕ್ಕಿನ್ನೂ ಗೋಮೂತ್ರ ಹಾಕ್ಬೇಕು ಸರ್. ಈ ಥರ ಹಾಕಿರ್ತೀವಿ ಸರ್. ಇನ್ನೂ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಬೇಕಾಗದ. ಗೋಮೂತ್ರ ಹಾಕಿದ್ದೀನಿ, ಮಜ್ಜಿಗೆ ಹಾಕ್ಬೇಕಾಗಿ ಸರ್. ಮಜ್ಜಿಗೆ ಮತ್ತು ನೋಡಿದ್ರಲ್ಲ ಮಜ್ಜಿಗೆ ಮತ್ತು ಇನ್ನೇನು ಮೆಟೀರಿಯಲ್ಸ್ ಉಳ್ದಾವಲ್ಲ ಅವೆಲ್ಲ ಹಾಕ್ಬೇಕಾಗ್ತದೆ ಸರ್. ನೀವು ಕೂಡ ಇವಕ್ಕೆ ಈ ಥರ ನೋಡಿದ್ರಲ್ಲ ಈ ಥರ ಡ್ರಮ್ ಇದೆ. ಇನ್ನೂ ಒಂದು ಡ್ರಮ್ ಇದೆ ಸರ್. ಅದು ತುಂಬ ದಿನದಿಂದ ಓಪನ್ ಆಗಿ ನೋಡ್ಬೋದು ಅದನ್ನು. ಈ ಸ್ವಲ್ಪ ಇನ್ನೂ ಜಸ್ಟ್ ಪ್ರೊಸೆಸಿಂಗ್ ಟೈಮಲ್ಲಿದೆ ಸರ್. ಇದು ಎಷ್ಟು ಕಾಲಾವಕಾಶ ಬೇಕು ಸರ್ ಇದೆಲ್ಲ ಸರ್? ಇದು ಬೇಕು ಇವಾಗ ಒಂದೂವರೆ ತಿಂಗಳಾಗಿದೆ. 1 ತಿಂಗಳ ಮೇಲೆ ಸ್ವಲ್ಪ ಆಗಿದೆ. ಇದೆಲ್ಲ ಒಂದು 8 ತಿಂಗಳು ಬೇಕು ಸರ್. ಒಂದು ರೆಡಿ ಆಗಲಿಕ್ಕೆ 8 ತಿಂಗಳು ಬೇಕು. ಅಂದರೆ ಸಡನ್ನಾಗಿ ಮಾಡಲಿಕ್ಕೆ ಆಗಲ್ಲ. ಮತ್ತು ನಮ್ಮದು ಸ್ವಲ್ಪ ಹೊಲದ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಗೋಮೂತ್ರ ಮಾತ್ರ ಹಾಕಿದ್ದೀನಿ ಸರ್. ಮತ್ತು ಉಳಿದಿದ್ದೆಲ್ಲ ಸ್ವಲ್ಪ ದಿನ ನಂತರ ಹೆಚ್ಚು ಕಡಿಮೆ ಹಾಕಕ್ಕೆ ನಡೆಯುತ್ತೆ ಸರ್. ಏನು ತೊಂದರೆ ಇಲ್ಲ. ಸ್ವಲ್ಪ 10 ದಿನ 15 ದಿನ ಗ್ಯಾಪಲ್ಲಿ ಒಂದೊಂದು ಹಾಕ್ತಾ ಹೋಗ್ಬೇಕು ಸರ್. ಈ ಥರ ನೋಡಿದ್ರಲ್ಲ ಯಾವ ಥರ ಇದೆ ಇನ್ನೊಂದು ಸಾರಿ ನೋಡ್ತೀರಾ? ಈ ಥರ ಫರ್ಮೆಂಟೇಷನ್ ಆಗ್ಲಿಕ್ಕೆ ಬಿಡ್ತೀವಿ ಸರ್. ಇದನ್ನು ಕರು ಸರ್. ಇದು ಈ ಥರ ಹಿಕ್ಕಿದೆ. ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೇಕು ಸರ್ ಇದಕ್ಕೆಲ್ಲ. ಸ್ವಲ್ಪ ನಿಮ್ಮ ತೊಂದರೆ ಆಯ್ತೇನು? ಇವಾಗ ಸದ್ಯದಾಗ ಭಾಳ ದಿನ ಆಗಿಲ್ಲ ಹಾಕಿ, ಹಿಂಗಾಗಿ ಸ್ವಲ್ಪ ಸ್ಮೆಲ್ ಇದೆ ಸರ್. ಅದು ಇದನ್ನು ಮಾಡಬೇಕಿತ್ತು ಸರ್. ಆ ತೋಳ ಅವೆಲ್ಲ ಜಗ್ಗುತ್ತಾವಂತ ಈ ಥರ ಮುಳ್ಳು ಹಾಕಿದ್ದೀವಿ ಸರ್. ಬೇಲಿ ಹಾಕಿದ್ದೀವಿ ಇವಕ್ಕೆ. ಇಲ್ಲ ಅಂದರೆ ಅವು ಸ್ಮೆಲ್ಗೆ ಸ್ವಲ್ಪ ಇದು ಮಾಡ್ತಾವೆ ಸರ್. ಎಲ್ಲ ಜಗ್ಗಿ ಬಿಡ್ತಾವೆ ಸರ್ ಅವು. ಅದಕ್ಕೆ ಇದು ಸ್ವಲ್ಪ ಕ್ಯಾಪಾಸಿಟಿ ನೋಡ್ಕೊಂಡು ಹಾಕ್ಬೇಕು ಸರ್. ರೈತರು ತಾವು ರೆಡಿ ಮಾಡೋರು ಇದು ಕ್ಯಾಪಾಸಿಟಿ ನೋಡ್ಕೊಂಡು, ಹಸು ಕ್ಯಾಪಾಸಿಟಿ ಸಣ್ಣ ಕರು ಇದ್ದರೆ ಅದ್ರಾಗ ಹಿಡಿಯುತ್ತೆ ಅಂದರೆ ಮಾತ್ರ ಹಾಕ್ಬೇಕು ಸರ್. ಇಲ್ಲ ಹಾಕ್ಬಾರ್ದು. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಊದ್ಕೊಂಡು ಮೇಲೆ ಬಂದುಬಿಡುತ್ತೆ ಸರ್. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಸರ್. ಅದು ಪ್ರಮಾಣ ನೋಡ್ಕೊಂಡು ಹೊರಗೆ ಬರದೇ ಇರೋ ಹಂಗೆ. ಅಷ್ಟು ದೊಡ್ಡ ಹಸು ಇದ್ದರೆ ಹಂಗೆ ಈ ಸರ್. ಇನ್ನೂ ಒಂದು ಈ ಡ್ರಮ್ನ ಇನ್ನೂ ಒಂದು ಪ್ರೊಸೆಸ್ ಇದೆ ಸರ್. ಹಿಂಗೆ ಅಡ್ಡಲಾಗಿ ಕಟ್ ಮಾಡಿ ಹಿಂಗೆ ಮಾಡ್ಬೇಕು ಸರ್. ಓಪನ್ ಮಾಡೋದು. ಓಪನ್ ಮಾಡಿ ಹಸು ಹಾಕಿ ವಾಪಸ್ ಅದನ್ನು ಕ್ಲೋಸ್ ಮಾಡಿ ಸ್ಕ್ರೂ ಹಾಕಿದ್ರೂ ನಡೆಯುತ್ತೆ ಸರ್. ಲೈಟಾಗಿ ಕಟ್ ಮಾಡೋದು. ಈ ಮೇಲ್ಭಾಗ ಮಾತ್ರ, ಇಲ್ಲಿಂದ ಮೇಲ್ಭಾಗ ಮಾತ್ರ ಕಟ್ ಮಾಡೋ ಸರ್. ಇದನ್ನು ಅಡ್ಡಲಾಗಿ ಕಟ್ ಮಾಡಿಬಿಟ್ಟು ಓಪನ್ ಆಗುತ್ತೆ. ಓಪನ್ ಆದ ನಂತರ ಮತ್ತು ವಾಪಸ್ ಹಸು ಹಾಕಿದ ನಂತರ ಕ್ಲೋಸ್ ಮಾಡಿ ಸ್ಕ್ರೂ ಹಾಕಿ ಅದಕ್ಕೆ ಪ್ಯಾಸ್ ಥರ ಹಾಕಿ ಪ್ಯಾಕ್ ಮಾಡಲಿಕ್ಕೂ ಬರುತ್ತೆ. ಸಣ್ಣ ಕರು ಇದ್ದರೆ ಡೈರೆಕ್ಟ್ ಹೋಗದೇ ಇದ್ದರೆ ಕಟ್ ಮಾಡ್ಕೊಂಡು ಕೂಡ ಹಾಕ್ಬೋದು ಸರ್. ಇದರಲ್ಲಿ ಈ ಪ್ರತ್ಯಕ್ಷವಾಗಿ ತೋರಿಸಿದ್ನಲ್ಲ ಇಲ್ಲಿ ಹಸು ಯಾವ ಥರ ಹಾಕ್ತಂದು 2 ಡ್ರಮ್ಮಲ್ಲಿ 2 ಹಸು ಇದಾವೆ ಸರ್. ಇದರಲ್ಲಿ ಇದು ಹೆಚ್ಚು ಕಡಿಮೆ ಇರ್ಬೋದು ಸರ್. 2 ಒಂದೇ ಏಜ್ದಿದ್ವು. ಒಂದು ಈ ಕಡೆ ಇದು ಬನಶಂಕರಿ ಕಡೆ ಸಿಕ್ಕಿತ್ತು. ಒಂದು ಇಲ್ಲೇ ನವಲಗುಂದ ಹತ್ರ ಒಂದು ಹಳ್ಳಿ ಸರ್, ನವಲಗುಂದ ತಾಲೂಕಲ್ಲಿ ಅಲ್ಲಿ ಒಂದು ಸಿಕ್ಕಿತ್ತು. ರೈತರು ಫೋನ್ ಮಾಡಿದ್ರು, ತಂದುಬಿಟ್ಟು ಇಲ್ಲಿಂದ ಹಾಕಿದ್ದೀವಿ. ಆ ಕಡೆ ಇನ್ನೊಂದು ಇದೆ ಸರ್, ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು. ನೀವು ಸ್ಟಾರ್ಟ್ ಅಂತ ಹೇಳಿ ಸರ್. ಇದು ಒಂದು 7-8 ತಿಂಗಳ ಹಿಂದೆ ಕರು ಸಿಕ್ಕಿತ್ತು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ತೀರ್ಕೊಂಡಿತ್ತು ಅದು ಗೋಶಾಲೆದಲ್ಲಿ. ಇಲ್ಲೇ ಬನಶಂಕರಿ ಗೋಶಾಲೆ ನಮ್ಮ ಊರಿಂದ 30 ಕಿಲೋಮೀಟ್ರ್ ಆಗುತ್ತೆ ಸರ್. ಅದನ್ನು ತಂದುಬಿಟ್ಟು ಒಂದು 7-8 ತಿಂಗಳ ಹಿಂದೆ ಇದರಲ್ಲಿ ಹಾಕಿದ್ವಿ. ಇದು ರೆಡಿ ಇದೆ ಸರ್ ಸದ್ಯಕ್ಕೆ. ಇದನ್ನು ಓಪನ್ ಮಾಡಿ ಫಿಲ್ಟರ್ ಮಾಡಿ ಬಳಸೋದು ಒಂದೇ ಕೆಲಸ ಸರ್. ಈ ಸದ್ಯಕ್ಕೆ ರೆಡಿ ಇದೆ ಇದು. ಅಲ್ಲಿ ತೋರಿಸಿರೋದು ಸ್ವಲ್ಪ ಈಗ ರೀಸೆಂಟಾಗಿ ಹಾಕಿರೋದಲ್ಲ, ಅಷ್ಟು ಚೆನ್ನಾಗಿ ಇದು ಡಿಕಂಪೋಸ್ ಆಗಿಲ್ಲ ಸರ್. ಇನ್ನೂ ಪ್ರೊಸೆಸ್ಸಲ್ಲಿದೆ ಅದು. ಅದಕ್ಕೆ ಇದೆಲ್ಲ ರೆಡಿ ಇದೆ ಸರ್. ಈ ಥರದ್ದು ಸಾಕಷ್ಟು ಮಾಡ್ತಾಯಿರ್ತೀವಿ ನಾವು. ನಿಮಗೆ ಪ್ರತ್ಯಕ್ಷವಾಗಿ ತೋರಿಸಿದೆ ನಾನು. ಅಲ್ಲಿ ಡ್ರಮ್ ತೋರಿಸಿದೆ, ಇಲ್ಲಿ ತೋರಿಸಿದೆ, ಅಲ್ಲಿ ದೊಡ್ಡವು ಇದೆ ಸರ್. ಇವೆಲ್ಲ ಸುಮ್ಮನೆ ಏನಪ್ಪ ಅಂತಂದರೆ ಕರು ಸಣ್ಣ ಇರ್ತಾವಲ್ವ, ಅಂಥವೆಲ್ಲ ಈ ಥರ ಡ್ರಮ್ಮಲ್ಲಿ ಮಾಡ್ಕೋತೀವಿ ಸರ್. ನಮ್ಗೆ ಎಲ್ಲಿ ಜಾಗ ಸಿಗುತ್ತೋ ಓಪನ್ ಪ್ಲೇಸಲ್ಲಿ, ಇಲ್ಲಿ ಹೊಲ ಅಥವಾ ಗದ್ದೆ ಈ ಥರ ಓಪನ್ ಪ್ಲೇಸಲ್ಲಿ ಹಿಂಗೆ ಮಾಡ್ಕೋಬೋದು ಸರ್. ಯಾಕಂದರೆ ಇವು ಸಣ್ಣ ಕರು ಇರ್ತಾವಲ್ಲ, ಈಗ ದೊಡ್ಡ ಟ್ಯಾಂಕ್ ಅವಶ್ಯಕತೆ ಇರೋಲ್ಲ. ಇದಿಷ್ಟು ಅಂದರೂ ಒಂದು 200 ಲೀಟ್ರ್ ಮಟ್ಟ ರೆಡಿ ಆಗುತ್ತೆ ಸರ್. ಇದು ನೋಡ್ಬೋದು ನೀವು. ಇದು ಮಾತ್ರ ಟೈಮ್ ಆಗಿದೆ ಸರ್. ಇದಕ್ಕೆ ಒಂದು 7-8 ತಿಂಗಳ ಹಿಂದೆ ಹಾಕಿರೋ ಸರ್. ಇದು ಈ ಥರ ಇದೆ. ಇದು ಇಲ್ಲಿ ಮ್ಯಾಲೆ ಥರ ಕೆನೆಗಟ್ಟಿದ್ರ ಥರ ಕಾಣುತ್ತೆ ಸರ್. ಸಗಣಿ ಹಾಕಿರ್ತೀವಲ್ವ, ಒಳಗಡೆ ಈ ಥರ ಲಿಕ್ವಿಡ್ ಇರುತ್ತೆ ನೋಡಿ ಸರ್. ನೋಡಿ ಎಲ್ಲ ಕರಗಿದೆ ಸರ್. ಇದು ವೈಟ್ ಕಾಣುತ್ತಲ್ಲ, ಇದು ಮಜ್ಜಿಗೆ ಅಥವಾ ಸ್ವಲ್ಪ ಇದು ಉಳಿದಿರ್ತದಲ್ಲ, ಅದೆಲ್ಲ ಈ ಥರ ಕಾಣುತ್ತೆ ಸರ್. ಈ ಥರ ಲಿಕ್ವಿಡ್ ಬರುತ್ತೆ ಸರ್. ಇದು ತೆಗೆದು ಫಿಲ್ಟರ್ ಮಾಡೋದು ಒಂದೇ ಬಾಕಿ ಸರ್. ಸ್ಮೆಲ್ ಇರಲ್ಲ ಸರ್. ಇದು ನೋಡಿ, ಇಷ್ಟಿದ್ರೆ ನಾನು ನಿಂತು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಟೈಮ್ ಆಗಿದೆ ಅಲ್ವಾ, ಸದ್ಯಕ್ಕೆ ಸ್ಮೆಲ್ ಅದು ಈ ಥರ ಏನಿರಲ್ಲ. ಈ ಥರ ಲಿಕ್ವಿಡ್ ಸಿಗುತ್ತೆ ಸರ್. ನೋಡಿ ಇಲ್ಲಿ ತೋರಿಸಿ ರೈತರಿಗೆಲ್ಲ ಈ ಥರ ಲಿಕ್ವಿಡ್ ಸಿಗುತ್ತೆ ಸರ್. ಇದೆಲ್ಲ ಇಷ್ಟು ಕಷ್ಟಪಟ್ಟು ಎಲ್ಲ ಫಿಲ್ಟರ್ ಮಾಡಬೇಕಾಗತ್ತೆ ನಾವು.
ಅಂದರೆ ಫ್ಯೂವರ್ ಇರೋದು ಇದು ಹೌದಾ. ಇದು 7-8 ತಿಂಗಳು ಸರ್ ಇದು. ಈ ಥರ ಎಲ್ಲ ನಾವು ಅಲ್ಲೆಲ್ಲೇ ಡ್ರಮ್ಮಲ್ಲಿ ಮಾಡ್ತಾ ಇರ್ತೀವಿ ಸರ್, ಬ್ಯಾಚ್ ಬೈ ನೋಡಿ. ಇದು 8 ತಿಂಗಳದಾಗಿದೆ, ಇವತ್ತು ತೆಗಿತೀನಿ ಸರ್. ಅಲ್ಲಿ ಒಂದೂವರೆ ತಿಂಗಳಾಗಿದೆ, 1 ತಿಂಗಳ ಮೇಲೆ 1.5 ತಿಂಗಳಾಗಿದೆ. ಅದು ಇನ್ನೊಂದು 6 ತಿಂಗಳು 8 ತಿಂಗಳಿಗೆ ಅದು ಬರುತ್ತೆ. ಮತ್ತು ಹೊಸದ ಅಲ್ಲಿ ಗೋಶಾಲಲ್ಲಿ ಮಾಡ್ಲಿಕ್ಕತ್ತಾರಲ್ಲ ಅಲ್ಲಿ ಮಾಡ್ತಾಯಿದ್ದಾರೆ ಸರ್, ಅಲ್ಲಿ ಬರುತ್ತೆ. ಹಂಗೆ ಬ್ಯಾಚ್ ಬೈ ಬ್ಯಾಚು ಅಂದರೆ ಸಡನ್ನಾಗಿ ಸಿಗೋದಲ್ಲ ಸರ್. ಹಸು ಯಾವಾಗ ಸಿಗುತ್ತೋ ಅವಾಗ ತಂದು ಹಾಕ್ತಾಯಿರ್ತೀವಿ ನಾವು. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾನೆ ಇರ್ತೀವಿ ಸರ್. ಈ ಥರ ಎಲ್ಲ ಲಿಕ್ವಿಡ್ ಬರುತ್ತೆ ಸರ್. ಇದು ನಿಮ್ಗೆ ಅಲ್ಲಿ ದೊಡ್ಡ ಟ್ಯಾಂಕ್ ತೋರಿಸ್ತೀನಿ ಸರ್. ಆ ದೊಡ್ಡ ಟ್ಯಾಂಕಲ್ಲಿ ದೊಡ್ಡ ಹಸು ಹಾಕಲಿಕ್ಕೆ ದೊಡ್ಡ ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಅಂದರೆ ಕೊರತೆ ಆಗಬಾರ್ದು ಸರ್. ಅಂದರೆ ಎಲ್ಲ ಸಂಪೂರ್ಣವಾಗಿ ಏನೇನು ಮೆಟೀರಿಯಲ್ಸ್ ಬೇಕಲ್ಲ ಎಲ್ಲ ಸ್ಟಾಕ್ ಮಾಡ್ತಾಯಿದ್ದೀವಿ. ಈ ಬೇಡಿಕೆ ಜಾಸ್ತಿ ಇರೋದ್ರಿಂದ ಇನ್ನು ಸ್ವಲ್ಪ ಟ್ಯಾಂಕ್ಗಳನ್ನು ತರಿಸಿದ್ದೇನೆ ಸರ್. ಅಂದರೆ 6 ಟ್ಯಾಂಕ್ ಆದರೆ ಒಂದು ಟ್ಯಾಂಕಲ್ಲಿ 3 ಹಸು ಇರುತ್ತೆ ಸರ್. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಟ್ಯಾಂಕ್ ಹತ್ರ ಅದು ಯಾವ್ದಾರ ಅಂತ. ಇದು ಓಕೆ ಸರ್. ಈ ಥರ ಬ್ಯಾಚ್ ಬೈ ಬ್ಯಾಚ್ ರೆಡಿ ಆಗ್ತಾ ಇರ್ತವೆ ಇವು. ಓಕೆ ಸರ್. ಈ ಟ್ಯಾಂಕ್ ಬಂದುಬಿಟ್ಟು ವಾಟರ್ ಟ್ಯಾಂಕಿಗೆ ಕೂಡ ಬಳಸ್ತಾರೆ ಸರ್. ಇದನ್ನು ವಾಟರ್ ಟ್ಯಾಂಕಿಗೆ ಬಳಸ್ತಾರೆ. ಇದು 3000 ಕ್ಯಾಪಾಸಿಟಿ ಸರ್. ಇದು ಅಗಲ ಬಂದುಬಿಟ್ಟು 4 ಫೀಟ್ ಇರುತ್ತೆ ಸರ್. ಇದು ಇಲ್ಲಿಂದ ಇಲ್ಲಿಗೆ ಹಿಂಗೆ 4 ಫೀಟು. ಹೈಟಿಗೆ ಬಂದುಬಿಟ್ಟು ನಿಮ್ಗೆ ಒಂದು 8 ಫೀಟ್ ಇರುತ್ತೆ ಸರ್. ಇದು 8 ಫೀಟ್ ಇರುತ್ತಲ್ವ. ಇದು 3000 ಕ್ಯಾಪಾಸಿಟಿ ಸರ್. ಇದು ಆ್ಯಕ್ಚುಲಿ ಇದ್ರಾಗೆ 3 ಹಸು ಹಾಕುವಷ್ಟು ಕ್ಯಾಪಾಸಿಟಿ ಇದೆ ಸರ್. ಇದು 3 ಹಸು ಹಾಕ್ಬೋದು ಇದ್ರಾಗ. ಅಂದರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 2500-3000 ಲೀಟ್ರ್ ಗೋಣ್ ಅಂದಾಜೆಲ್ಲ ತೆಗಿಯೋಕೆ ಇದು ಒಂದು ಸಾಕು ಸರ್. ಅಂದರೆ ನಾವು 3 ಹಸು ಹಿಡಿಯುತ್ತೆ ಅಂತ 3 ಹಾಕಲ್ಲ ಇದರಲ್ಲಿ. ಯಾಕೆ ಹಾಕಲ್ಲ ಅಂತಂದ್ರೆ ಊದ್ಕೊಳ್ತಾವೆ ಸರ್. ಹಸು ಊದ್ಕೊಳ್ಳೋ ಚಾನ್ಸ್ ಭಾಳ ಇರುತ್ತೆ. ಅಂದರೆ ಊದ್ಕೊತಾವು. ಅದೇನಾಗ್ತೈತಿ, ಇದ್ರ ಮೇಲ್ಗಡೆ ಒಂದು ಕ್ಯಾಪ್ ಹಾಕ್ತೀವಿ ಸರ್ ನಾವು. ಕ್ಯಾಪ್ ಹಾಕಿದಾಗ ಈಗ ಅಂದರೆ ಇವಾಗ ಇದಾಗಿದಲ್ಲ, ಅದಕ್ಕೆ ಕ್ಯಾಪ್ ಆ ಕಡೆ ಹೊಡಿತದೆ. ಮೊನ್ನೆ ಒಂದು ಹೊಸ ತರಬೇಕಾಗ್ಯದ. ಈಗೇನು ಸ್ಮೆಲ್ ಇರಲ್ಲ, ಅದಕ್ಕೆ ಸುಮ್ಮನೆ ಮೆಸ್ ಹಾಕಿದ್ದೀವಿ. ಇದು ತೊಂದರೆ ಆಗಬಾರ್ದು ಅಂದ್ಬಿಟ್ಟು. ಇಲ್ಲಿ ನೋಡಿ ಸರ್, ಇದು ಹೈಟಲ್ಲಿ ಇರುತ್ತೆ. ಇಲ್ಲಿಂದ ಟ್ಯಾಕ್ಟ್ರಿ ತೊಗೊಂಬರಲಿ ಅಥವಾ ಟಾಟಾ AC ವೆಹಿಕಲ್ ಈ ಥರ ರಿವರ್ಸಲ್ಲಿ ಬಂದುಬಿಟ್ಟು ಇಲ್ಲಿ ನಿಲ್ಲಿಸಿ ಡೈರೆಕ್ಟ್ ಅದಾಗ ಎಳೆ ಬಿಟ್ಬಿಡ್ತೀವಿ ಸರ್. ಕಟ್ ಮಾಡಲ್ಲ, ಏನು ಮಾಡಲ್ಲ. 4 ಫೀಟ್ ಐತಲ್ಲ, ಬೇಕಾದ್ರೆ ಎಷ್ಟು ದೊಡ್ಡ ಹಸು ಇದ್ದರೂ ಕೂಡ ಅದರೊಳಗಡೆ ಹೋಗ್ತದೆ. ಹಿಂಗೆ ರಿವರ್ಸ್ ಗಾಡಿ ಹಾಕಿಬಿಟ್ಟು ಇಲ್ಲಿ ನಿಲ್ಲಿಸಿ ಅದರಲ್ಲಿ ಡಂಪ್ ಮಾಡಿಬಿಡ್ತೀವಿ ಸರ್. ಡಂಪ್ ಮಾಡಿ ಅದೇನು ಪ್ರೊಸೆಸ್ ಹೇಳಿದ್ನಲ್ಲ, ಯಾವ ಥರ ಗೋಣ್ ಅಂದಾಜೆಲ್ಲ ರೆಡಿ ಮಾಡಬೇಕು ಅಂತ, ಆ ಥರ ಏನೇನು ಇಂಟ್ರಿಗ್ರೆಂಟ್ಸ್ ಏನೇನು ಹಾಕಬೇಕಲ್ಲ ಎಲ್ಲ ಹಾಕಿ ಮೇಲ್ಗಡೆ ಕ್ಯಾಪ್ ಹಾಕಿ ಸರೌಂಡ್ ಸಿಮೆಂಟ್ ಮಾಡಿಬಿಡ್ತೀವಿ ಸರ್. ಸರೌಂಡ್ ಸಿಮೆಂಟ್ ಮಾಡಿ ಮೇಲೆ ಹಾಕಿರೋ ಕ್ಯಾಪಿಗೆ ರೌಂಡ್ ಶೇಪೇ ಬರುತ್ತೆ ಸರ್. ಅದು ಯಾವ ಥರ ರೌಂಡ್ ಇದೆ ಆ ಥರ ರೌಂಡ್ ಶೇಪೇ ಬರುತ್ತೆ. ರೌಂಡ್ ಸೈಡ್ ಕ್ಯಾಪ್ ಹಾಕಿ ಅದಕ್ಕೊಂದು ಹೋಲ್ ಇರುತ್ತೆ ಸರ್. ಇಷ್ಟೇ. ನಾವು ಏನು ಕಡಿಮೆ ಹಾಕಿರ್ತೀವಲ್ಲ, ಗೋಮೂತ್ರ ಮಜ್ಜಿಗೆ ಕಲೆಕ್ಟ್ ಆದಾಗ ನಾವು ಹಾಕಬೇಕಲ್ಲ, ಅದೊಂದು ಹೋಲ್ ಬಿಟ್ಕೊಂಡಿರ್ತೀವಿ. ಆ ಹೋಲ್ ಮುಖಾಂತರ ನಾವು ಏನು ಹಾಕೋದಿರುತ್ತೆ ಮತ್ತು ಹಾಕಲಿಕ್ಕೂ ಚಾನ್ಸ್ ಇರುತ್ತೆ ಸರ್. ಇದು ಆ್ಯಕ್ಚುಲಿ 3 ಹಸು ಇಡಿಸುತ್ತೆ, 3 ಹಾಕಲ್ಲ. ಮಿನಿಮಮ್ 2ವರೆಗೆ ಹಾಕಿರ್ತೀವಿ ನಾವು. ಅಂದರೆ ಊದ್ಕೊಂಡು ಮೇಲೆ ಬಂದು ಕ್ಯಾಪ್ನೇ ಒದ್ಕೊಂಬರುವಂಥ ಚಾನ್ಸ್ ಇರುತ್ತೆ ಸರ್. ದೊಡ್ಡ ಹಸು 3 ಹಾಕ್ಬೋದು, ನಾವು ಹಾಕಿಲ್ಲ. ಇಲ್ಲಿವರೆಗೆ 2 ಹಾಕ್ತೀವಿ ಸರ್. ಈ ಥರದ್ದು ನಾವು ಆ್ಯಕ್ಚುಲಿ 6 ಟ್ಯಾಂಕ್ ಮಾಡಿದ್ದೀನಿ ಸರ್. 6 ಟ್ಯಾಂಕ್ ಮೀನ್ಸ್ ಏನು ಅಂತಂದರೆ, ಒಂದು ಟ್ಯಾಂಕು 2 ತಿಂಗಳಿಗೆ ಒಂದು ಟ್ಯಾಂಕು. ಈ ತಿಂಗಳು ಮುಂದಿನ ತಿಂಗಳು 2 ತಿಂಗಳಲ್ಲಿ ಏನು ಹಸು ಸಿಗುತ್ತೆ ಆ ಹಸುನ ಮಾತ್ರ ಇದರಲ್ಲಿ ಹಾಕೋದು. ಅದು 1 ಸಿಕ್ಕರೆ 1 ಹಾಕ್ತೀವಿ, 2 ಸಿಕ್ಕರೆ 2 ಹಾಕ್ತೀವಿ. 2 ತಿಂಗಳು ದಾಟಿದ ನಂತರ ಅದಕ್ಕೆ ಹಸು ಸಿಕ್ಕರು ಕೂಡ ಹಾಕಲ್ಲ, ಬೇರೆ ಟ್ಯಾಂಕಿಗೆ ಹಾಕ್ತೀವಿ. ಅಂದರೆ ನಮಗೆ ತೆಗಿಬೇಕಾದ್ರೆ ಬ್ಯಾಚ್ ಹಿಂದೆ ಮುಂದೆ ಬರುತ್ತೆ ಸರ್. ಈಗ 3 ತಿಂಗಳು ಗ್ಯಾಪ್ ಮಾಡಿ ಹಾಕಿದರೆ ಅದೇನಾಗ್ತದೆ ಅಂದರೆ ಇನ್ನೊಂದು ಹಸು ಚೆನ್ನಾಗಿ ಡಿಕಂಪೋಸ್ ಆಗಿರಲ್ಲ. ಆ ಉದ್ದೇಶದಿಂದ ನಾವು 2 ತಿಂಗಳಿಗೆ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದೀವಿ ಸರ್. ನಿಮಗೆ ತೋರಿಸ್ಬೋದು, ದೂರ ಕಾಣುತ್ತೆ ಸರ್. ಅದು ಕೂಡ ಲ್ಯಾಂಡ್ ನಮ್ಮದೇ. ಅಲ್ಲಿ 2 ಟ್ಯಾಂಕ್ ತರಿಸಿದ್ದೀನಿ. ಇದು 1 ಟ್ಯಾಂಕ್, 3 ಟ್ಯಾಂಕು. ಇನ್ನೊಂದು 2 ಟ್ಯಾಂಕು ಬೇರೆ ನಮ್ಮ ಇನ್ನೊಂದು ತೋಟ ಐತೆ, ಅಲ್ಲಿದ್ದಾವೆ ಇನ್ನೂ 2 ಟ್ಯಾಂಕು. ಇನ್ನೊಂದು ಟ್ಯಾಂಕ್ ಆರ್ಡ್ರ್ ಹಾಕಿದ್ದೀನಿ, ಬರುತ್ತೆ. ಹೀಗೆ ಬ್ಯಾಚ್ ಬೈ ಬ್ಯಾಚು ಮಾಡಲಿಕ್ಕೋಸ್ಕರ ಇವೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಇದು ಅದೇ ಹೇಳಿದ್ನಲ್ಲ, 2 ಹಸು ಮಿನಿಮಮ್ 2000 ಲೀಟ್ರ್ ತೆಗಿಬೋದು ಸರ್. ಇದ್ರಾಗ ಕೇಳ್ಬೋದು ರೈತರು, ಇಷ್ಟೆಲ್ಲ ಹೆಂಗೆ ಎದ್ರಾಗ ರೆಡಿ ಮಾಡ್ತಾರೆ ಇವರು ಅಂತ ಕನ್ಫ್ಯೂಸ್ ಇರುತ್ತಲ್ಲ. ಈ ಥರ ಟ್ಯಾಂಕ್ ಇದ್ದರೆ 2 ಹಸು ಹಾಕ್ಬೋದು. 2 ಹಸು ಅಂದರೆ ಒಂದು ಹಸುಗೆ ಮಿನಿಮಮ್ 700ರಿಂದ 800 1000 ಲೀಟ್ರ್ವರೆಗೂ ಸಿಗೋದು ಚಾನ್ಸ್ ಇರುತ್ತೆ. ಹೆಂಗಂದರೆ ಹಸು ವೇಟಿನ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದು ಈ 300 kg ಹಸು ಇತ್ತಪ್ಪ ಅಂದರೆ ದೊಡ್ಡ ಹಸುನೇ ಹಾಕೋ ಸರ್. ನಾವು ಕರು ಆಗಿರೋ ಆ ಥರ ಸಣ್ಣ ಹೆಣ್ಣು ಹಾಕಲ್ಲ. ಸಣ್ಣ ನಿಮ್ಗೆ ಅಲ್ಲಿ ಡ್ರಮ್ ತೋರಿಸಿದ್ನಲ್ಲ, ಆ ಡ್ರಮ್ಮಲ್ಲಿ ಸಣ್ಣ ಹಸುಗಳನ್ನು ಹಾಕಿರ್ತೀವಿ. ಇದರಲ್ಲಿ ದೊಡ್ಡ ಹಸು ಹಾಕಿರ್ತೀವಿ. ದೊಡ್ಡ ಹಸು ಏನಿಲ್ಲ ಅಂದರೂ ಒಂದು 200ರಿಂದ ಸ್ಟಾರ್ಟ್ ಇರುತ್ತೆ ಸರ್. 200 kg, 250, 300, 350. ದೊಡ್ಡ ಗುಳಿದನ ಇದ್ದರೆ 400 kg, 500 kgವರೆಗೆ ಇರುತ್ತೆ. ದೈತ್ಯಾಕಾರದ್ದು ಬೀಜದ ಹೋರಿಗಳಿರ್ತಲ್ಲ, ಅವೆಲ್ಲ ಸಿಕ್ಕಾಗ ನಮ್ಮ ಮಿನಿಮಮ್ 300 kg ಹಸು ಸಿಕ್ಕಿಟ್ಟಂದ್ರೂ ಕೂಡ 300 ಲೀಟ್ರ್ ಗೋಮೂತ್ರ, 300 ಲೀಟ್ರ್ ಮಜ್ಜಿಗೆ, 600 ಲೀಟ್ರ್ ಆಯಿತು. ಹಸುದೆಲ್ಲ ಅದರ ಪರ್ಮೆಂಟೇಷನ್ ಬಿಟ್ಟೋರು ಸ್ವಲ್ಪ ಸಿಗುತ್ತೆ. ಮತ್ತು ಅದನ್ನು ಹೊರತುಪಡಿಸಿ ನಾವು ಸ್ವಲ್ಪ
ಇದಕ್ಕೆ ಡಿಕಂಪೋಸ್ಗೋಸ್ಕರ OWC ಹಾಕಿರ್ತೀವಿ, ಇಲ್ಲಾಂದ್ರೆ ಗೋಕೃಪಾಮೃತ ಒಂದು 50 ಲೀಟ್ರ್ ಹಾಕಿರ್ತೀವಿ ಸರ್. ಅದು ಹಾಕಿ ಮತ್ತು ಪಪ್ಪಾಳೆಹಣ್ಣು, ಬಾಳೆಹಣ್ಣು, ಬೆಲ್ಲ, ಹಾಲು, ಮೊಸರು, ತುಪ್ಪ ಎಲ್ಲ ಸೇರಿಸಿ ಒಂದು 300 kg ಹಸು ಇದ್ದರೆ 300 ಲೀಟ್ರ್ ಗೋಮೂತ್ರ, 300 ಲೀಟ್ರ್ ಮಜ್ಜಿಗೆ, 600 ಲೀಟ್ರ್ ಆಯಿತು. 600 ಲೀಟ್ರು ಮಿಕ್ಕಿರೋ ಗೋಕೃಪಾಮೃತ ಮತ್ತು ಅದನ್ನು ಹೊರತುಪಡಿಸಿ ಹಾಲು, ಮೊಸರು, ಇದನ್ನು ತುಪ್ಪ ಹಾಕಿರ್ತೀವಲ್ಲ ಅಲ್ಲೇ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಒಂದು 800 ಲೀಟ್ರ್ವರೆಗೂ ಸಿಗುತ್ತೆ ಸರ್. 800 ಲೀಟ್ರ್ ಸಿಕ್ಕರೂ ಕೂಡ ನಾವು 2 ಹಸು ಹಾಕಿದರೆ 1600 ಲೀಟ್ರ್ ಆಯ್ತು ಸರ್. 1600 ಲೀಟ್ರ್ ಇಂಥವು ಎಷ್ಟು. ನಾನು ಆ್ಯಕ್ಚುಲಿ ಇನ್ನೂ ಅಷ್ಟು ಸೇಲ್ ಇಲ್ಲ ನಂದು. ಬಿಫೋರಾಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಇವನ್ನ. ಯಾಕಂದರೆ ಈಗ ಡೌಟ್ ಐತಲ್ಲ, ಕ್ಲಿಯರ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಟ್ಯಾಂಕ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ 2 ಹಸು ಹಾಕಿದರೆ 1600 ಲೀಟ್ರ್ ಸಿಗುತ್ತೆ. ದೊಡ್ಡ ಹಸು ಹಾಕಿದರೆ ಸಾಕು ನಮಗೆ. ಒಂದು 8 ರಿಂದ 10 ಹಸು ಸಿಕ್ಕರೆ ಒಂದು ವರ್ಷಕ್ಕೆ ಒಂದು 10,000 ಲೀಟ್ರ್ ಆಗ್ಬೋದು ಸರ್. ನಂದು ಅಷ್ಟು ಸೇಲ್ ಆಗೋಲ್ಲ, ಆಲ್ಮೋಸ್ಟ್ ಒಂದು ಆಗುತ್ತೆ. ಅಷ್ಟೊಂದು ನಮಗೆ ಇದಕ್ಕೆ ನಾ ರೆಡಿ ಮಾಡೋದಕ್ಕೂ ಮತ್ತು ನಾನು ರೈತರು ಪರ್ಚೇಸ್ ಮಾಡೋಕ್ಕೂ ಅಲ್ಲಿಗೂ ಮೇಕಪ್ ಇದೆ ಸರ್. ಸದ್ಯಕ್ಕೆ ಒಂದು 10 ಹಸು ಸಿಕ್ಕರೆ ಒಂದು 10,000 ಲೀಟ್ರ್ ತೆಗಿಬೋದು ಅಂತ ನಾನು ಅನ್ಕೊತೀನಿ. ಅದ್ರ ಮಧ್ಯೆ ಕರುಗಳು ಸಿಗ್ತಾ ಇರ್ತಾವೆ, ಅದೆಲ್ಲ ಸೇರಿ ಒಂದು 10,000 ಲೀಟ್ರ್ ತೆಗಿಬೋದು ಸರ್. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟು ಗೋಶಾಲೆ ಮತ್ತು ಎಲ್ಲೆಲ್ಲಿ ಇದಾವೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೂಡ ರೆಡಿ ಮಾಡ್ಲಿಕ್ಕೆ ಹೇಳಿದ್ದೇನೆ. ಶಾಪುರ್ ಗೋಶಾಲೆಯಲ್ಲಿ ಅಲ್ಲಿ ರೆಡಿ ಮಾಡ್ತಾ ಇರ್ತಾರೆ ಸರ್. ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಕೂಡ ಆಗ್ಬೋದು. ನನ್ನ ಕ್ಯಾಪಾಸಿಟಿ ಒಂದು 10,000 15,000 ರೆಡಿ ಮಾಡ್ಕೊಳ್ಳೋ ಕ್ಯಾಪಾಸಿಟಿ ನಾನು ಮಾಡ್ಕೊಂಡಿದ್ದೀನಿ. ಅದನ್ನ ಹೊರತುಪಡಿಸಿ ಗೋಶಾಲೆಯಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೇನೆ ಸರ್. ಅವ್ರು ಯಾವ ಥರ ಮಾಡಬೇಕು ಅಂತಂದು ನಾನು ಗೈಡೆನ್ಸ್ ಮಾಡಿ ಬಂದಿರ್ತೀನಿ. ಆ ಪ್ರಕಾರ ಅಲ್ಲಿ ಕೂಡ ಮಾಡ್ತಿದ್ರೆ ಅಲ್ಲಿ ಗೋನ್ ಅಂದಾಜೆಲ್ಲ ನನಗೆ ಅವೈಲೇಬಲ್ ಆಗುತ್ತೆ. ಶಾಪುರ್ ಡೌಟ್ ಇದ್ದವರು ಶಾಪುರ್ ಗೋಶಾಲೆ ಇದೆ, ಆ ಗೋಶಾಲೆ ಅಲ್ಲಿ ನಿಮ್ಗೆ ಸರ್ಚ್ ಮಾಡಿದರೆ ಸಿಗುತ್ತೆ. ಆ ಗೋಶಾಲೆಯಲ್ಲಿ ತುಂಬ ಹಸುಗಳಿದಾವೆ. 1200-300 ಹಸು ಇದಾವೆ. ಅಲ್ಲಿ ಸಾಕಷ್ಟು ಸಾಯ್ತಾ ಇರ್ತವೆ. ಅಲ್ಲಿ ಪ್ರಾಡಕ್ಟ್ ಗೋಮೂತ್ರ ಮಜ್ಜಿಗೆ ಸಿಗುತ್ತೆ. ಅಲ್ಲಿ ನಾವೆಲ್ಲ ದುಡ್ಡು ಕೊಟ್ಟು ಅಲ್ಲೆಲ್ಲ ಖರ್ಚಿಗೆ ಇದಕ್ಕೆಲ್ಲ ದುಡ್ಡು ಹಾಕಿ ಮಧ್ಯೆ ನಾವು ಹಸು ತೀರ್ಕೊಂಡಾಗ ಹೋಗಿರ್ತೀವಿ. ಒಂದೊಂದು ಸಾರಿ ಹೋಗೋಕ್ಕಾಗಿರಲ್ಲ. ಆ ಥರ ಮಾಡಿಬಿಟ್ಟು ನಾವೆಲ್ಲ ರೆಡಿ ಮಾಡ್ತೇವೆ ಸರ್. ಸದ್ಯಕ್ಕೆ ಗೋನ್ ಅಂದಾಜಿಲ್ಲ ನಾವು ಎಷ್ಟು ಸೇಲ್ ಮಾಡ್ತಾಯಿದ್ದಿಲ್ಲ ಅಷ್ಟು ರೆಡಿ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಇಷ್ಟು ಹೇಳಿಕ್ಕೆ ನಾನು ಬಯಸ್ತೀನಿ ಸರ್. ಇದೊಂದು 2,000 ಲೀಟ್ರ್ ಮಿನಿಮಮ್ ನಾನು ರೆಡಿ ಮಾಡ್ತಾಯಿರ್ತೀನಿ ಇಂಥ ಟ್ಯಾಂಕಲ್ಲಿ. ಇನ್ನೂ 2 ಟ್ಯಾಂಕ್ ಇದಾವೆ ಸರ್ ಅಲ್ಲಿ. ಆ ಕಡೆ ಇನ್ನೂ ಒಂದು ಹೊಲದಾಗ 2 ಇದಾವೆ. ಟೋಟಲ್ 5 ಟ್ಯಾಂಕ್ ಇದಾವೆ ಸರ್. ಈ ಥರದ್ದು 5 ಟ್ಯಾಂಕ್ನಲ್ಲಿ ಅಲ್ಲಿ 2 ವೀಡಿಯೋ ಮಾಡಿ ತೋರಿಸಿ ಸರ್ ನೀವು ರೈತರಿಗೆಲ್ಲ. ಅಲ್ಲಿ 2 ಟ್ಯಾಂಕ್ ಇದಾವೆ. ಇನ್ನೂ 1 ಟ್ಯಾಂಕ್ ಆರ್ಡರ್ ಹಾಕಿದರೆ ಕಂಪ್ಲೀಟ್ ಆಯಿತು. ಆ ಟ್ಯಾಂಕ್ ಕಂಪ್ಲೀಟ್ ಆಯಿತು. ಆ ಟ್ಯಾಂಕಲ್ಲಿ ನಾವು ಪ್ರತಿ 1 ಟ್ಯಾಂಕಲ್ಲಿ 2,000 ಲೀಟ್ರ್ ರೆಡಿ ಮಾಡಲಿಕ್ಕೆ ಹಾಕಿದರೂ ಕೂಡ ನಮಗೆ 6 ಟ್ಯಾಂಕಿಗೆ 12,000 ಲೀಟ್ರ್ ಆಗುತ್ತೆ ಸರ್. ನೀವು ನೋಡಿದಂಗೆ 12,000 ಲೀಟ್ರ್ ಇದರಲ್ಲಿ ರೆಡಿ ಮಾಡ್ಕೋಬೋದು. ಮತ್ತು ಡ್ರಮ್ಮಲ್ಲಿ ರೆಡಿ ಮಾಡ್ತಾಯಿದ್ದೀನಿ, ಅದರಲ್ಲಿ ಕೂಡ ರೆಡಿ ಮಾಡ್ಕೋಬೋದು. ಇಲ್ಲೇ 15,000 ಲೀಟ್ರ್ ನಾನು ಕೆಪಾಸಿಟಿ ಆಯ್ತು ಸರ್. ಮತ್ತು ಗೋಶಾಲೆಲ್ಲ ಹೇಳಿದ್ನಲ್ಲ ಆ ಕಡೆ ಅಲ್ಲೆಲ್ಲ ಮಾಡ್ತಾಯಿದ್ದೀನಿ. ಒಂದು 20,000 ಲೀಟ್ರ್ ಮಟ್ಟಿಗೂ ಮಾಡ್ಕೋಬೋದು ಸರ್. ಆದರೆ ಕಷ್ಟ ಬೇಕು, ಸ್ವಲ್ಪ ಅಡ್ಡಾಡ್ಬೇಕು ಸರ್. ವೆಟರ್ನರಿ ಡಾಕ್ಟ್ರಿಗೆ ಅಡ್ಡಾಡೋದು, ಪಕ್ಕ ಹಳ್ಳಿ ಎಲ್ಲೆಲ್ಲಿ ಇರ್ತಾವೋ ಹಳ್ಳಿಗಳೆಲ್ಲ ಸುತ್ತಾಡೋದು, ಕಷ್ಟಪಟ್ಟು ಇದೆ ಸರ್. ಸಿಗ್ತದೆ. ಆದರೆ ಇದು ನಾವೇ ದಪ್ಪನ ಮಾಡಿ ಹಾಕ್ತೀವಿ ಅನ್ನೋದು ತಪ್ಪು ಕಲ್ಪನೆ ಸರ್. ನಾವು ತಿರುಗಾಡ್ತಾ ಇರ್ತೀವಿ. ನಾವು ಒಂದು ಹಿಂದೂ ಆಗಿ ಅಥವಾ ನಾವು ಮೂಲತಃ ಕೃಷಿಕರಾಗಿ ಆ ಥರ ಮಾಡಲಿಕ್ಕೆ ನಮ್ಮ ಒಂದು ನಾಯಿಗೂ ನಾವು ನೋವು ಮಾಡಲ್ಲ. ಅಂಥದ್ರಲ್ಲಿ ನಾವು ಗೋಮಾತೆಗೆ ಯಾವಾಗೂ ನೋವು ಮಾಡಲ್ಲ ಸರ್. ಅದು ಪ್ರಶ್ನೆನೇ ಬೇಡ. ನಾವು ಈ ಥರ ರೆಡಿ ಮಾಡ್ಕೊತಿದ್ದೀವಿ. ನಾವು ಕಷ್ಟಪಟ್ಟು ಸುತ್ತಾಡಿ ಆ ಹಳ್ಳಿಗಳೆಲ್ಲ ಡಂಗೂರ ಸಾರಿಸಿ ಎಲ್ಲಿ ಹಸು ತೀರ್ಕೊಂಡ್ರೆ ನಾನು ಕೊಡ್ರಿ, ನಾನು ನಿಮಗೆ ಔಷಧಿ ಕೊಡ್ತೀನಿ, ಇಲ್ಲಾಂದರೆ ದುಡ್ಡು ಬೇಕಂದವ್ರಿಗೆ ದುಡ್ಡು ಸಹ ಕೊಟ್ಟು ತರ್ತಾಯಿದ್ದೀನಿ. ರೈತರು ದುಡ್ಡು ಕೊಡೋದು ಅಥವಾ ಔಷಧಿ ಕೊಡೋದು ಮಾಡ್ತಾಯಿದ್ದೀವಲ್ಲ, ಆ ಉದ್ದೇಶದಿಂದ ಯಾರೂ ವೇಸ್ಟ್ ಮಾಡಲ್ಲ ಸರ್. ಅಲ್ಲಿ ಹಳದಲ್ಲಿ ಬಿಸಾಕೋದು ಅಲ್ಲಿ ಬಿಸಾಕೋದು ಮಾಡಲ್ಲ. ಎಲ್ಲರೂ ನಮ್ಗೆ ಕಾಲ್ ಮಾಡಿ ಕೊಡ್ತಾರೆ. ನಾವು ತಂದು ಈ ಥರ ಹಾಕ್ತಾಯಿದ್ದೀವಿ ಸರ್. ಅದೇ ನಿಮ್ಮ ಚಾನಲ್ ಮುಖಾಂತರ ಎಲ್ರಿಗೂ ತೋರಿಸಿ ಸರ್. ಈ ಥರ ನಾವು ಗೋನಂದಾಜೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾವು ಗೋನಂದಾಜೆಲ್ಲ ಮಾಡಲಿಕ್ಕೆ ಈ ಥರ ಟ್ಯಾಂಕ್ಗಳನ್ನು ತರಿಸ್ತಾಯಿದ್ದೀವಿ ಸರ್. ಇದೇ ಟ್ಯಾಂಕ್ನ JCBಯಿಂದ ಅಗದು ಹಿಂಗೆ ಉದ್ದಕ್ಕೆ ಇಳಿಸಿ, ಅಲ್ಲಿ ತೋರಿಸಿದ್ನಲ್ಲ ಆ ಥರ ಉದ್ದಕ್ಕೆ ಇಳಿಸಿ ಮೇಲ್ಗಡೆ ಕ್ಯಾಪ್ ಸರ್. ಇದೇ ಕ್ಯಾಪು ಈ ಥರ ಇರಿದೆ ನೋಡಿ ಸರ್. ಇವು ಏನು ಟ್ಯಾಂಕ್ಗಳು ಈ ಥರ ಇವೆ. ಇವು ಸೇಮ್ ಸೈಜು. ಇದು 4 ಫೀಟ್ ಅಗಲ ಬರುತ್ತೆ ಸರ್. ಹಿಂಗೆ ಇಲ್ಲಿಂದ ಇಲ್ಲಿ 4 ಫೀಟು, ಹಿಂಗೆ 8 ಫೀಟ್ ಬರುತ್ತೆ ಸರ್ ಉದ್ದಕ್ಕೆ. ಒಂದು ಕಡೆ ಒಂದು ಸೈಡು ಕ್ಲೋಸ್ ಇರುತ್ತೆ. ಅಲ್ಲಿದೆ ನೋಡಿ ಒಳಗಡೆ. ಈ ಕಡೆ ಬಂದಿರ್ಬೇಕಂದ್ರೆ ಆ ಕಡೆ ಕ್ಲೋಸ್ ಇರುತ್ತೆ. ಇದನ್ನು ಹಿಂಗೆ ಉದ್ದಕ್ಕೆ ನಿಂದಿರಿಸಿ, ಇದು ಓಪನ್ ಇರೋದು ಮೇಲ್ಗಡೆ ಮಾಡ್ತೀವಿ, ಅದನ್ನು ಕೆಳಗಡೆ ಮಾಡ್ತೀವಿ ಸರ್. ಇದನ್ನು ಕ್ಲೋಸಲ್ಲಿ ಮಾಡ್ತೀವಿ. ಇದು ಕ್ಲೋಸ್ ಇರುತ್ತೆ. ಈ ಥರ ಕ್ಲೋಸ್ ಇರುತ್ತೆ ಸರ್. ಈ ಥರ ಕ್ಲೋಸ್ ಇರುತ್ತೆ. ಇದನ್ನು ಕೆಳಗಡೆ ಮಾಡಿ, ಇದು ನೆಲದಲ್ಲೇ ಕೆಳಗಡೆ ಮಾಡಿ ಅದು ಮೇಲ್ಗಡೆ ಮಾಡಿ ಉದ್ದಕ್ಕೆ ಹಾಕ್ತೀವಿ ಸರ್. ಹಿಂಗೆ ಹಾಕಿ ನಮ್ಮ ಲೆವೆಲ್ಗೆ, ಅಂದರೆ ವೆಹಿಕಲ್ ಅಲ್ಲಿ ಹೋಗಿ ಡಂಪ್ ಮಾಡಲಿಕ್ಕೆ ಈಸಿ ಆಗಬೇಕು. ಆ ಥರ ಇದನ್ನು ಹಾಕ್ಕೊಂಡು ಒಂದು 3,000 ಕೆಪಾಸಿಟಿ ಸರ್. ಇದು ಹೇಳಿ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಒಂದು ತೋರಿಸಿದೆ. ಇವು 2 ಹೊಲದಾಗಿದ್ದಾವೆ. ಆದರೆ ಡ್ರಮ್ ಅಲ್ಲ ಸರ್, ಪ್ಲಾಸ್ಟಿಕ್ ಡ್ರಮ್ ಅಲ್ಲ. ಈ ಥರದ್ದು ಬೇರೆ ಹೊಲದಲ್ಲಿದ್ದಾವೆ. ಅಲ್ಲಿ ನಿಮ್ಮ ಕಾರ್ ಹೋಗಲ್ಲ ಅಂತಂದು ಹೋಗಲಿಲ್ಲ. ಅಲ್ಲಿ 2 ಇದ್ದಾವೆ. 5 ಟೋಟಲ್ ಆಯಿತು. ಇನ್ನೊಂದು ತರಿಸಿದರೆ 6 ಕಂಪ್ಲೀಟ್ ಆಗುತ್ತೆ ಸರ್. 6 ಹಾಕಿದರೆ ಅದು ಹೇಳಿದ್ನಲ್ಲ 12 ತಿಂಗಳು, ಅಂದರೆ 6 ತಿಂಗಳು ಅಂದರೆ 2 ತಿಂಗಳಿಗೆ ಒಂದು ಇದನ್ನು ಯೂಸ್ ಮಾಡಿದ್ರು ಕೂಡ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. 3,000 ಕೆಪಾಸಿಟಿ ಸರ್. ಇದು 2 ಹಸು ಹಾಕ್ಲಿಕ್ಕೆ ಕಂಫರ್ಟ್ ಆಗುತ್ತೆ. 3 ಹಾಕ್ಲಿಕ್ಕೆ ನಡೀತದೆ. 2 ಹಸು ಹಾಕಿ
ಒಂದು 2 ತಿಂಗಳಾದರೆ ಅದೆಲ್ಲ ಊದ್ಕೊಳ್ಳೋ 3 ವರ್ಷ ಸಿಕ್ಕರೆ ಹಾಕ್ಬೋದು. ಹಾಕಕ್ಕೆ ಬರಲ್ಲ ರೀ ಸರ್. ಸ್ವಲ್ಪ ಲೇಟಾಗಿ ಸಿಕ್ಕರೆ ಹಾಕಕ್ಕೆ ಬರುತ್ತೆ. ಯಾಕಂದರೆ ಇವಾಗ ಒಂದು ಹಸು ಹಾಕ್ಕೊಂಡ್ವಿ ಊದ್ಕೊಳ್ಳುತ್ತೆ, ಅದೆಲ್ಲ ಸ್ವಲ್ಪ ಇದಾಗಬೇಕು ಸರ್, ಡೌನ್ ಆಗಬೇಕು. ಡೌನ್ ಆದ ನಂತರ ಸೆಕೆಂಡ್ ಹಾಕ್ತೀವಿ, ಅದು ಡೌನ್ ಆದ್ಮೇಲೆ ಥರ್ಡ್ನೇದು ಹಾಕ್ಲಿಕ್ಕೆ ಬರುತ್ತೆ, 3ನೇದ್ದು ಮೇಲೆ 3 ಹಾಕ್ಲಿಕ್ಕೆ ಬರಲ್ಲ ರೀ, ಊದ್ಕೊಂಡ್ಬಿಡ್ತಾವು, ಜಾಗ ಸಾಲಲ್ಲಿದು. ಆ ಉದ್ದೇಶದಿಂದ ನಾವು ಸ್ವಲ್ಪ 2 ತಿಂಗಳಿಗೆ ಒಂದು ಯಾಕೆ ಇಟ್ಟಿದ್ದೀವಿ ಅಂದರೆ, 1 ತಿಂಗಳಿಗೆ ಒಂದು ಸಿಕ್ತು ಅಂದರೆ ಇದಕ್ಕೆ ಹಾಕಿದ್ವಿ ಅನ್ಕೊಳ್ರಿ, ಮುಂದಿನ ತಿಂಗಳು ಅನ್ನೋದ್ರೊಳಗಾಗಿ ಅದು ಊದ್ಕೊಳ್ಳೋದೆಲ್ಲ ಸ್ಟಾಪ್ ಆಗಿರ್ತದೆ. ಊದ್ಕೊಳ್ಳೋ ಸ್ಟಾಪ್ ಆದ ನಂತರ ಮುಂದಿನ ತಿಂಗಳಲ್ಲಿ ಇನ್ನೊಂದು ಹಾಕ್ತೀವಿ, 2 ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ ಸರ್. ಇದಕ್ಕೆ ಈ ಥರ ನೋಡಿ ಸರ್, ಇದು ಕ್ಯಾಪ್ ಬಂದುಬಿಟ್ಟು ಈ ಥರ ಇರುತ್ತೆ ಸರ್. ಇದು ಮೇಲ್ಗಡೆ ಮುಚ್ಚಲಿಕ್ಕೆ ಈ ಥರ ಎತ್ಕೊಳ್ಳಿಕ್ಕೆ ಈ ಥರ ಹಿಡಿಕೆ ಮಾಡಿಸಿದ್ವಿ ಸರ್ ಇದನ್ನು. ಅಂದರೆ ಇದ್ರ ಮೇಲೆ ಮುಚ್ಚಿದ ಮೇಲೆ ಹಾಕಲಿಕ್ಕೆ ಇಲ್ಲಿ ಹೋಲ್ ಕಾಣುತ್ತೆ ಸರ್ ನಿಮಗೆ, ಇಲ್ಲಿದೆ ನೋಡಿ ಈ ಹೋಲು ಓಪನಲ್ಲಿ ಇರುತ್ತೆ. ನಾವು ಕ್ಲೋಸ್ ಮಾಡ್ಕೊಂಡಿರ್ತೀವಿ. ನಾವು ಗೋಮೂತ್ರ ಮಜ್ಜಿಗೆ ಹಾಕಬೇಕು ಅಂದಾಗ ಆ ಹೋಲನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಹೋಲ್ ಮುಖಾಂತರ ಗೋಮೂತ್ರ ಮಜ್ಜಿಗೆ ಕಳಿಸ್ತಾ ಇರ್ತೀವಿ. ಇದು ಕ್ಯಾಪ್ ಇದಕ್ಕೆ ಹಾಕಿದ ನಂತರ ಎಲ್ಲ ಸಿಮೆಂಟ್ ಮಾಡಿಬಿಡ್ತೀವಿ ಸರ್. ನಾವು ಈ ಥರ ಮಾಡ್ಕೊಂಡಿದ್ದೀವಿ, ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡಿದ್ದೀವಿ. ಬೇಡಿಕೆ ಇರೋದರಿಂದ ನಾವು ಇವನ್ನೆಲ್ಲ ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡ್ಕೊತಿದ್ದೀವಿ ಸರ್. ತುಂಬ ಚೆನ್ನಾಗಿದೆ ಸರ್ ಪ್ರೊಸೆಸ್ಸು. ಸಾಧ್ಯ ಆದರೆ ಈ ಥರ ಎಲ್ಲ ಮಾಡ್ಕೋಬೋದು ರೈತರು. ಸಾಧ್ಯ ಆಗಲ್ಲ, ನಮಗೆಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಅದ ಅಂತಂದರೆ ನಾನು ರೆಡಿ ಮಾಡ್ತಾ ಇರ್ತೀನಿ, ಕಳಿಸ್ಕೊಡ್ತೀನಿ ಸರ್. ದಯವಿಟ್ಟು ಗೋನಂದಾಜೆಲ್ಲ ಬಳಸಿ ಅಂತ ಪದೇ ಹೇಳ್ತಾನೆ ಇದ್ದೀನಿ. ಇನ್ನೊಂದು ಸಾರಿ ಗೋನಂದಾಜೆಲ್ಲ ಬಳಸಿ ಭೂಮಿ ತಾಯಿಯನ್ನು ಉಳಿಸಿ. ನಾವು ಆದಷ್ಟು ರೈತರು ಇರೋದರಿಂದ ವಿಷಮುಕ್ತ ಆಹಾರವನ್ನು ಎಲ್ಲ ಜನಕ್ಕೆ ಹಂಚುವಂಥ ಕೆಲಸ ಮಾಡೋಣ. ತರಕಾರಿಗೆಲ್ಲ ಗೋನಂದಾಜೆಲ್ಲ ಬೆಳೆಸಿ ವಿಷ ಪದಾರ್ಥಗಳನ್ನು ಸೇವಿಸೋದನ್ನು ಇನ್ಮೇಲಾದರೂ ನಿಲ್ಲಿಸೋಣ. ಸಾಕಷ್ಟು ಇವಾಗ ಡೆವಲಪ್ ಆಗಿದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ವಿಷಮುಕ್ತ ಆಹಾರವನ್ನು ಬೆಳೆದು ಎಲ್ರಿಗೂ ಹಂಚುವಂಥ ಕೆಲಸ ಮಾಡೋಣ ಮತ್ತು ಭೂಮಿ ತಾಯಿ ಉಳಿಸುವಂಥ ಕೆಲಸ ಮಾಡೋಣ ಅಂತ ನಿಮ್ಮ ಚಾನಲ್ ಮುಖಾಂತರ ಹೇಳಿಕೆ ಬಯಸ್ತೀನಿ ಸರ್. ನಮಸ್ತೆ.